ओम शांति। मीठे बच्चे, ನಾಜುಕ್ಪನ भी ದೇಹಾಭಿಮಾನ है। ನಾಜುಕತ್ವ ಅನ್ನೋದು ಕೂಡ ದೇಹಾಭಿಮಾನ ಆಗಿದೆ। रूसना रोना ये सब असुरी संस्कार तुम बच्चों में नहीं होना चाहिए। ಮುನಿಸ್ಕೊಳ್ಳೋ ಅಂಥದ್ದು, ಅಳೋ ಅಂಥದ್ದು, ಈ ಎಲ್ಲ ಅಸುರಿ ಸಂಸ್ಕಾರಗಳು ತಾವು ಮಕ್ಕಳಲ್ಲಿ ಇರಬಾರ್ದು। ದುಃಖ ಸುಖ ಮಾನ್ ಅಪಮಾನ್ ಸಬ್ ಸಹನ್ ಕರ್ನ ಹೈ। ಜೀವನದಲ್ಲಿ ಬರ್ತಕ್ಕಂಥ ದುಃಖ ಸುಖ ಮಾನ ಅಪಮಾನಗಳನ್ನೆಲ್ಲನೂ ಕೂಡ ಸಹನೆ ಮಾಡ್ಕೊಂಡು ಮುಂದೆ ಹೋಗ್ತಾ ಇರಿ। ಪ್ರಶ್ನೆ ಇದೆ, ಸರ್ವಿಸ್ ಮೇ ಢೀಲಾಪನ್ ಆನೆ ಕಾ ಮುಖ್ಯ ಕಾರಣ ಕ್ಯಾ ಹೈ? ಸೇವೆ ಮಾಡೋದ್ರಲ್ಲಿ ಢೀಲಾಪನ್ ಅಂದರೆ ಸುಸ್ತು ಬರೋದಕ್ಕೆ ಕಾರಣ ಏನು, ಮುಖ್ಯವಾಗಿರೋ ಕಾರಣ ಏನು? ಉತ್ತರ ಇದೆ, जब देह अभिमान के कारण एक दो की कमियां देखने लगते हैं तब सर्विस में ढीलापन आता है। ಯಾವಾಗ ದೇಹ ಅಭಿಮಾನದ ಕಾರಣದಿಂದ ಒಬ್ರಿಗೊಬ್ಬರಲ್ಲಿ ಕಮ್ಮಿಗಳನ್ನು ನೋಡುವಂಥ ಅಭ್ಯಾಸ ಮಾಡಿದಾಗ ಸೇವೆಗಳಲ್ಲಿ ಢೀಲ ಆಗೋಗುತ್ತೆ। ಸೇವೆ ಮಾಡೋಕ್ಕೆ ಉಮ್ಮಂಗೋತ್ಸಾಹ ಹೊರಟೋಗ್ಬಿಡುತ್ತೆ। ಇವ್ರು ಹಿಂಗಿದ್ದಾರೆ, ಅವ್ರು ಹಿಂಗಿದ್ದಾರೆ, ನಾವು ಹೋಗಿ ಇನ್ನೊಬ್ರಿಗೆ ಏನು ಪಾಠ ಹೇಳೋದು ಅನ್ನುವಂಥ ರೀತಿಯಲ್ಲಿ ಆಗಿಬಿಡುತ್ತೆ। ಆಪಸ್ ಮೇ ಅನ್ಬನಿ ಹೋನಾ ಬಿ ದೇಹಾಭಿಮಾನ, ಪರಸ್ಪರ ಉಪ್ಪು ನೀರಾಗೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗು, ಮಿಸ್ಟರ್ ಡೌಟು, ಇವು ದೊಡ್ಡ ಡಿಸ್ಟರ್ಬೆನ್ಸ್ ಅಂತಾರೆ ಬಾಬಾ। ಇದು ದೇಹಾಭಿಮಾನ ಆಗಿದೆ। ಅನುಮಾನಗಳು, ಏನೇನೋ, ಮೈ ಫಲಾನೇಕಿ ಸಾಥ್ ನಹಿ ಚಲ್ ಸಕ್ತಾ ಹೂಂ, ಇಂಥವ್ರ ಹತ್ರ ನಾನು ನಡೆಯೋಕ್ಕಾಗಲ್ಲ, ಮೈ ಯಹಾ ನಹಿ ರಹ ಸಕ್ತಾ ಹೂಂ, ನಾನು ಇಂಥ ಕಡೆ ಇರೋಕ್ಕಾಗಲ್ಲ, ये सब ನಾಜುಕ್ಪನ है। ಒಬ್ರಿಗೊಬ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೆ ಇರೋವಂಥದ್ದೇ ನಾಜುಕ್ಪನ ಆಗಿದೆ। ಯ ಬೋಲ್ ಮುಖ್ ಸೆ ನಿಕಲ್ನ ಮನ ಕಾಂಟೆ ಬನ್ನ, ಈ ರೀತಿ ಮಾತುಗಳು ಬಾಯಿಂದ ಬರುವಂಥದ್ದೇ ಏನಾಗಿದೆ, ಮುಳ್ಳು ಸಮಾನ ಆಗೋದಾಗಿದೆ। ನಾ ಪರ್ಮಾನ್ ಬರ್ದಾರ್ ಬನ್ನ ಹೇ, ಇದೇನಾಗಿದೆ, ಒಂದು ರೀತಿಯಲ್ಲಿ ಆಜ್ಞೆಗಳನ್ನು ಉಲ್ಲಂಘನೆ ಮಾಡೋದಾಗಿದೆ। ಬಾಬಾ कहते बच्चे तुम रूहानी मिलिट्री हो, इसलिए ಆರ್ಡರ್ हुआ कि ಫೌರನ್ ಹಾಜಿರ್ ಹೋನಾ चाहिए। ಶಿವಬಾಬಾ ಹೇಳ್ತಾರೆ, ನೀವು ಆತ್ಮಿಕ ಮಿಲಿಟ್ರಿನವರಾಗಿದ್ದೀರಿ, ನಿಮಗೆ ಆದೇಶ ಸಿಕ್ಕ ತಕ್ಷಣ ನೀವು ರೆಡಿ ಆಗಿಬಿಡ್ಬೇಕು। कोई भी बात में अनकानी मत बनो, ಯಾವುದೇ ಮಾತಿನಲ್ಲಿ ಡೋಂಟ್ ಕೇರ್ ಮಾಡಕ್ಕೆ ಹೋಗಬೇಡಿ। ಓಂ ಶಾಂತಿ। ರೂಹಾನಿ ಬಾಪ್ ಬೈಟ್ ರೂಹಾನಿ ಬಚ್ಚೋಂ ಕೋ ಸಮझाते, ಆತ್ಮಿಕ ತಂದೆ ಕೂತ್ಕೊಂಡು ಆತ್ಮಿಕ ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ, ಬಚ್ಚೋಂ ಕೋ ಪಹಲೆ ಪಹಲೆ ಯಹ ಶಿಕ್ಷಾ ಮಿಲ್ತಿ ಹೈ, ಅಪನೆ ಕೋ ಆತ್ಮ ನಿಶ್ಚಯ ಕರೋ। ಮಕ್ಕಳಿಗೆ ಮೊಟ್ಟ ಮೊದಲು ಇದೇ ಒಂದು ಶಿಕ್ಷಣ ಸಿಗ್ತಾ ಇದೆ, ನಿಮ್ಮ ನೀವು ಆತ್ಮ ಅಂತ ನಿಶ್ಚಯ ಮಾಡ್ಕೊಳ್ಳಿ। ದೇಹ ಅಭಿಮಾನ ಛೋಡ್ ದೇಹಿ ಅಭಿಮಾನಿ ಬನನಾ ಹೈ, ದೇಹಾಭಿಮಾನವನ್ನು ಬಿಟ್ಬಿಟ್ಟು ಆತ್ಮಾಭಿಮಾನಿಗಳು ಹಾಗೆ। ಹಮ್ ಆತ್ಮ ಹೈ ದೇಹಿ ಅಭಿಮಾನಿ ಬನೆ ತಬ್ ಬಾಪ್ ಕೋ ಯಾದ್ ಕರ್ ಸಕೆ, ನಾವೊಂದು ಆತ್ಮ ಆಗಿದ್ದೇವೆ, ದೇಹಿ ಅಭಿಮಾನಿಗಳು ಆದಾಗ್ಲೇನೆ ತಂದೆಯನ್ನು ನೆನಪು ಮಾಡಲಿಕ್ಕೆ ಸಾಧ್ಯ। ವಹ ಅಜ್ಞಾನ ಕಾಲ, ಮೊದಲು ಅಜ್ಞಾನ ಕಾಲದಲ್ಲಿದ್ರಿ, ಯಹ ಜ್ಞಾನ ಕಾಲ, ಇವಾಗ ಜ್ಞಾನ ಮಾರ್ಗಕ್ಕೆ ಬಂದಿರ್ತೀರಿ। ज्ञान तो एक ही बाप देते हैं जो सर्व का सद्गति करते, ಜ್ಞಾನವನ್ನು ಕೊಡುವಂಥವ್ರು ಒಬ್ಬರೇ ತಂದೆ, ಅವ್ರು ಬಂದು ಎಲ್ಲರಿಗೂ ಸದ್ಗತಿಯನ್ನು ಕೊಡ್ತಾರೆ। ಅವ್ರು ವಾಹೆ ನಿರಾಕಾರ, ಅರ್ಥಾತ್ ಉನ್ಕಾ ಕೋಯಿ ಮನುಷ್ಯ ಸಾಕಾರ ನಹಿ। ಶಿವಬಾಬಾ ನಿರಾಕಾರ ಆಗಿದ್ದಾರೆ, ಅವ್ರಿಗೆ ಯಾವುದೇ ಮನುಷ್ಯರ ರೂಪ ಇಲ್ಲ। ಜಿನ್ಕೋ ಮನುಷ್ಯ ಕಾ ಆಕಾರ ಹೈ ಉನ್ಕೋ ಭಗವಾನ್ ನಹಿ ಕಹ ಸಕ್ತೆ, ಯಾರಿಗೆಲ್ಲ ಮಾನವ ರೂಪ ಇದೆ ಅವರಿಗೆ ಭಗವಂತ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ। ಇವೆಲ್ಲ ವಿಚಾರಗಳನ್ನು ಭಗವಂತನೇ ತನ್ನ ಪರಿಚಯವನ್ನು ತಾನೇ ನೀಡ್ತಾ ಇದ್ದಾರೆ। अब आत्मा ये तो निराकारी है, परंतु देह अभिमान में आने से अपने को आत्मा भूल गई। ಒರಿಜಿನಲ್ ಎಲ್ಲ ಆತ್ಮಗಳು ಕೂಡ ನಿರಾಕಾರಿನೇ, ಆದರೆ ಯಾವಾಗ ದೇಹಾಭಿಮಾನದಲ್ಲಿ ಬರ್ತಾರೆ ತಮ್ಮನ್ನು ತಾವು ಆತ್ಮ ಅನ್ನೋದು ಮರೆತು ಬಿಡ್ತಾರೆ ನೋಡಿ, ಇಲ್ಲಿ ಮಿಸ್ಟೇಕ್ ಮೇಯ್ನ್ ಆಗಿತ್ತು ಬಾಬಾ ಹೇಳೋದು। अब बाबा कहते हैं तुमको वापस जाना है, ಅಪ್ನೆ ಕೋ ಆತ್ಮ ಸಮझो। ಈಗ ಮನೆಗೆ ವಾಪಸ್ ಹೋಗಬೇಕಾಗಿದೆ, ಬಂದಿರೋದು ಆತ್ಮನೇ, ಹೋಗೋದು ಮನೆಗೆ ಆತ್ಮನೇ ಅಂದಮೇಲೆ ನಿಮ್ಮ ನೀವು ಆತ್ಮ ಅಂತ ತಿಳ್ಕೊಳ್ಳಿ। ಆತ್ಮ ಸಮझ ಬಾಪ್ ಕೋ ಯಾದ್ ಕರೋ ತಬ್ ಜನ್ಮ ಜನ್ಮಾಂತರಕ್ಕೆ ಪಾಪ್ ಭಸ್ಮ ಹೋ ಜಾಯೆಂಗೆ। ನಿಮ್ಮ ನೀವು ಆತ್ಮ ಅಂತ ತಿಳ್ಕೊಂಡು ತಂದೆಯನ್ನು ನೆನಪು ಮಾಡಿದಾಗ ಅನೇಕ ಜನ್ಮ ಜನ್ಮಾಂತರದ ಪಾಪಗಳೆಲ್ಲ ಏನಾಗುತ್ತೆ, ಭಸ್ಮ ಆಗೋಗುತ್ತೆ। ಅವ್ರ ಕೋಯಿ ಉಪಾಯ ನಹಿ, ಬೇರೆ ಇನ್ಯಾವುದೇ ಉಪಾಯ ಇಲ್ಲವೇ ಇಲ್ಲ। आत्मा ही पतित है, आत्मा ही पावन बनते हैं, बाबा ने समझाया है पावन आत्माएं सत्युग त्रेता में। ಆತ್ಮನೇ ಪತಿತ ಆಗಿದೆ, ಆತ್ಮನೇ ಪಾವನ ಆಗುತ್ತೆ, ತಂದೆ ತಿಳಿಸ್ಕೊಟ್ಟಿದ್ದಾರೆ। ಪಾವನ ಆತ್ಮಗಳು ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ಇರ್ತಾರೆ। ಪತಿತ ಆತ್ಮಗಳು ರಾವಣ ರಾಜ್ಯದಲ್ಲಿ ಪತಿತ ಆಗ್ತವೆ। CDB
में भी समझाया पावन थे फिर वही पतित बने. ಈಗ ಏಣಿ ಚಿತ್ರದಲ್ಲಿ ಕೂಡ ತಿಳಿಸಲಾಗಿದೆ, ಆತ್ಮಗಳು ಮೊದಲು ಪವಿತ್ರವಾಗಿದ್ವು, ಈಗ ಕಲಿಯುಗದಲ್ಲಿ ಪತಿತ ಆಗ್ಬಿಟ್ಟಿದ್ದಾವೆ. ಏಣಿ ಚಿತ್ರದಲ್ಲಿ ಇದು ಸ್ಪಷ್ಟವಾಗಿದೆ. 5000 ವರ್ಷ ಪಹಲೆ ತುಮ್ ಸಬ್ ಆತ್ಮೆ ಶಾಂತಿಧಾಮೆ ಪಾವಂತಿ. 5000 ವರ್ಷಗಳ ಹಿಂದೆ ನೀವು ಆತ್ಮಗಳು ಪರಂಧಾಮದಲ್ಲಿದ್ದಾಗ ಪವಿತ್ರವಾಗಿದ್ರಿ. ಉನ್ಕೋ ಕಹಾ ಜಾತಾ ಹೈ ನಿರ್ವಾಣಧಾಮ. ಪರಂಧಾಮಕ್ಕೆ ಏನಂತ ಹೇಳಲಾಗುತ್ತೆ? ನಿರ್ವಾಣಧಾಮ. ಫಿರ್ ಕಲಿಯುಗ ಮೇ ಪತಿತ್ ಬಂತೆ ಹೈ ತಬ್ ಚಿಲ್ಲಾತೆ. ಈ ಕಲಿಯುಗದಲ್ಲಿ ಬಂದು ಪತಿತರಾಗ್ಬಿಟ್ಟಾಗ ಅರ್ಚಾಡ್ತಾ ಇರ್ತಾರೆ, हे पतित पावन आओ, बाबा समझाते बच्चे मैं जो तुमको ज्ञान दे रहा हूँ पतित से पावन होने का वह सिर्फ मैं नहीं देता हूँ जो प्रायलभ हो जाता है. ಈಗ ತಂದೆ ತಿಳಿಸ್ಕೊಡ್ತಾ ಇದ್ದಾರೆ, ಮಕ್ಕಳೇ ನಾನು ನಿಮ್ಗೇನು ಜ್ಞಾನವನ್ನು ಕೊಡ್ತಾ ಇದ್ದೀನಿ, ಪತಿತರಿಂದ ಪಾವನರಾಗೋದಕ್ಕೆ ಕೇವಲ ನಾನೇ ಈ ಜ್ಞಾನವನ್ನು ಕೊಡ್ತೀನಿ. ಇದು ಏನಾಗೋಗ್ಬಿಡುತ್ತೆ? ಪ್ರಾಯಲೋಪ ಆಗೋಗ್ಬಿಡುತ್ತೆ. ಬಾಬಾ ಕೋಹಿ ಆಕರ್ ಸುನಾನ ಪಡುತ್ತೆ. ತಂದೆನೇ ಬಂದು ಈ ಎಲ್ಲ ವಿಚಾರಗಳನ್ನು ತಿಳಿಸ್ಬೇಕಾಗತ್ತೆ. ಯಹ ಮನುಷ್ಯನೇ ಅತಃ ಶಾಸ್ತ್ರ ಬನಾಯೆ ಹೈ, ಸತ್ಯುಗ್ ಮೇ ಕೋಯಿ ಶಾಸ್ತ್ರ ಹೋತಾ ನಹಿ. ಈ ಕಲಿಯುಗದಲ್ಲಿ ಮನುಷ್ಯರು ಲೆಕ್ಕವಿಲ್ಲದಷ್ಟು ಶಾಸ್ತ್ರಗಳನ್ನು ಮಾಡಿಟ್ಬಿಟ್ಟಿದ್ದಾರೆ. ಸತ್ಯುಗದಲ್ಲಿ ಯಾವುದೇ ಶಾಸ್ತ್ರಗಳಿರೋದೇ ಇಲ್ಲ. ವಹ ಭಕ್ತಿ ಮಾರ್ಗ ರಿಂಚಕ್ ಬಿ ನಹಿ. ಅಲ್ಲಿ ಭಕ್ತಿ ಮಾರ್ಗ ಅನ್ನೋದು ಒಂದು ಸ್ವಲ್ಪನೂ ಇರೋದಿಲ್ಲ. ಅಭಿ ಬಾಬಾ कहते हैं तुम मेरे द्वारा ही पतित से पावन बन सकते हो. ಈಗ ತಂದೆ ಹೇಳ್ತಾರೆ, ನನ್ನಿಂದಲೇ ನೀವು ಪತಿತರಿಂದ ಪಾವನರು ಆಗ್ಬೋದು. पावन दुनिया जरूर बनना ही है, मैं तो बच्चों को ही आकर राजयोग सिखलाता हूँ. ಪಾವನ ಪ್ರಪಂಚ ಅವಶ್ಯಕವಾಗಿ ಆಗಲೇಬೇಕು. ನಾನು ಬಂದು ಮಕ್ಕಳಿಗೆ ರಾಜಯೋಗವನ್ನು ಕಲಿಸ್ತೀನಿ. ದೈವಿ ಗುಣ ಭೀ ಧಾರಣ ಕರ್ತೆ ಹೈ. ದೈವಿ ಗುಣಗಳನ್ನು ಧಾರಣೆ ಮಾಡ್ತಾರೆ. ರೂಸ್ನ ರೋನ ಎಸ್ಸಬ್ ಅಸುರಿ ಸ್ವಭಾವ. ಮುನಿಸ್ಕೊಳ್ಳೋದು, ಆಳೋದು ಇದೆಲ್ಲ ಆಸುರಿ ಸ್ವಭಾವ. ಬಾಬಾ कहते ದುಃಖ ಸುಖ ಮಾನ ಅಪಮಾನ ಸಬ್ ಬಚ್ಚೋं को सहन करना. ದುಃಖ ಸುಖ ಮಾನ ಅಪಮಾನ ಎಲ್ಲವನ್ನು ಮಕ್ಕಳು ಸಹನೆ ಮಾಡ್ಕೋಬೇಕು. ನಾಜುಕ್ಪನ ನಹಿ, ನಾಜುಕ್ತನ ಅಲ್ಲ. ಮೈ ಫಲಾನೆ ಸ್ಥಾನ ಪರ್ ನಹಿ ರಹ ಸಕ್ತಾ ಹೂಂ, ಯಹ ನಾಜುಕ್ಪನ ಹೈ. ನಾನು ಇಂಥ ಜಾಗದಲ್ಲಿ ಹೆಂಗಿರಲಿ, ನಾನಿರಕ್ಕಾಗಲ್ಲ ಅಲ್ಲಿಲ್ಲ ಅಂತ ಹೇಳೋದು ಕೂಡ ಒಂದು ರೀತಿಯಲ್ಲಿ ನಾಜುಕ್ತನ ಅಂತ. ಆದಿರತ್ನಗಳು ಬಂದಾಗ ಜಾನಕಿ ದಾದಿ ಹೇಳ್ತಾ ಇದ್ರು, ಹತ್ತಡಿ ರೂಮಲ್ಲಿ ಇರ್ತಾ ಇದೆ, ಅದೇ ಕ್ಲಾಸಲ್ಲೂ ಅದೇ ಮಲ್ಗೋ ರೂಮು ಅದೇ ಎಲ್ಲ. ಬಾಬಾ ಹೇಳ್ತಿದ್ದಾರೆ ನಾಜುಕ್ಪನ ಅನ್ನೋದು ಇರಬಾರ್ದು ಅಂತ. ಅಂದರೆ ನಾವು ಇಂಥ ಕಡೆ ಇರೋಕ್ಕಾಗಲ್ಲ, ನಾವು ಅಂಥ ಕಡೆ ಇರೋಕ್ಕಾಗಲ್ಲ, ಇದೆಲ್ಲನೂ ಕೂಡ ನಾಜುಕ್ತನ ಆಗಿದೆ. ಇಸ್ಕಾ ಸ್ವಭಾವ ಐಸಾ ಹೈ ಯಾ ಐಸಾ ಹೈ ವೈಸಾ ಹೈ ಯಾ ಕುಚ್ ಭೀ ರಹನಾ ನಹಿ ಚಾಹಿಯೆ. ಇವ್ರಂಗೆ ಅನ್ನೋದು ಏನು ಇರ್ಕೂಡ್ದು ಅಂತಾರೆ ಬಾಬಾ. ಮುಖ್ಸೆ ಸದೈವ ಫೂಲ್ ಹಿ ನಿಕ್ಲೆ. ಬಾಯಿಂದ ಯಾವಾಗಲೂ ಒಳ್ಳೆಯ ಮಾತುಗಳೇ ಬರಬೇಕು. ಕಾಂಟೆ ನಹಿ ನಿಕಲ್ನಾ ಚಾಹಿಯೆ. ಕಟುವಚನಗಳು ಬರಬಾರ್ದು. ಕಿತ್ನೆ ಭೀ ಬಚ್ಚೆ ಮುಖ್ಸೆ ಕಾಂಟೆ ಬಹುತ್ ನಿಕಲ್ತೆ ಹೈ. ಅನೇಕ ಮಕ್ಕಳು ಬಾಯಿಂದ ಕಟುವಚನಗಳನ್ನು ಹೇಳ್ತಾ ಇರ್ತಾರೆ. ಜಿಸ್ಕೋ ಗುಸ್ಸಾ ಕರ್ನಾ ಹೇ ಕಾಂಟಾ ಹೈ. ಯಾರ ಮೇಲಾದರೂ ಕೋಪ ಮಾಡ್ಕೊಳ್ಳೋದು ಮುಳ್ಳಾಗಿದೆ. ಏಕದೊಮ್ಮೆ ಬಚ್ಚೋಂ ಕಿ ಅನ್ಬನಿ ಬಹುತ್ ಹೋತಿ. ಒಬ್ರಿಗೊಬ್ರಿಗೆ ವೈಮನಸ್ಸುಗಳು ತುಂಬ ಇರುತ್ತೆ. ದೇಹ ಅಭಿಮಾನ ಹೋನೆ ಕೆ ಕಾರಣ ಏಕ್ ದೋ ಕಿ ಕಮಿಯಾ ದೇಖ್ತೆ ಖುದ್ ಮೇ ಅನೇಕ ಪ್ರಕಾರ ಕಿ ಕಮಿಯಾ ರಹ ಜಾತಿ. ದೇಹಾಭಿಮಾನ ಹೋಗಿಲ್ಲದೆ ಇರೋ ಕಾರಣದಿಂದ ಪರಸ್ಪರ ಒಬ್ಬರೊಬ್ಬರಲ್ಲಿ ಕಡಿಮೆಗಳನ್ನು ನೋಡೋದು, ಇದರಿಂದ ಅನೇಕ ಪ್ರಕಾರದ ದುರ್ಬಲತೆಗಳು ಬಂದ್ಬಿಡ್ತವೆ, ಹಂಗೆ ಉಳ್ಕೊಂಡು ಬಿಡ್ತವೆ. ಅದನ್ನು ತೆಗೆದೋಕೆ ಪುರುಷಾರ್ಥ ಮಾಡಲ್ಲ. ಅಂದರೆ ಸ್ವಯಂ ಚೆಕ್ ಮಾಡಿಕೊಂಡು ಅದನ್ನು ತೆಗೆದಾಕೋ ಪುರುಷಾರ್ಥ ಮಾಡಲ್ಲ. ಅದರಿಂದ ಅದು ಹಂಗೆ ಇದ್ದೋಗುತ್ತೆ. ಇಸ್ಲಿಯೇ ಫಿರ್ ಸರ್ವಿಸ್ ಢೀಲಾ ಪಡ್ಜಾತ. ಈ ಕಾರಣದಿಂದ ಸೇವೆಯನ್ನು ವೃದ್ಧಿ ಆಗಲ್ಲ. ಬಾಬಾ ಸಮಜ್ತೆ ಹೈ ಯಹ ಭೀ ಡ್ರಾಮಾ ಅನುಸಾರ ಹೋತಾ ಹೈ, ಸುಧಾರನಾ ಭೀ ತೋ ಹೈ. ಇದು ಕೂಡ ಡ್ರಾಮಾನುಸಾರವಾಗಿ ಆಗುತ್ತೆ, ಆದರೂ ಚೇಂಜ್ ಆಗಬೇಕಲ್ಲ. ಮಿಲಿಟ್ರಿ ಲೋग जब लड़ाई में जाते हैं तो उनका काम ही है दुश्मन से लड़ना. ಯುದ್ಧ ಮೈದಾನದಲ್ಲಿ ಯಾರು ಹೋಗ್ತಾರೆ ಮಿಲಿಟ್ರಿನವರು, ಅವ್ರ ಕೆಲಸನೇ ಆಗಿರುತ್ತೆ ಶತ್ರುಗಳ ಜೊತೆ ಹೋರಾಟ ಮಾಡೋದು. फ्लड्स होती है वह कुछ भी हंगामा होते हैं, बहुत मिलिट्री को बुलाते हैं ना. ಜಾಸ್ತಿ ಅತಿವೃಷ್ಟಿ ಆಗ್ಬಿಡತ್ತೆ ಅಥವಾ ಏನಾದರೂ ಆಗುತ್ತೆ ಏರುಪೇರುಗಳು ಅಂದರೆ ಮಿಲಿಟ್ರಿನವ್ನು ಕರೆಸ್ತಾರಲ್ಲ. ಮಿಲಿಟ್ರಿ ಲೋಗ ಮಜ್ದೂರೋ ಆದಿ ಕಾ ಕಾಮ್ ಭಿ ಕರ್ನೆ ಲಗ್ ಪಡ್ತೆ ಹೈ. ಮಿಲಿಟ್ರಿ ಕೆಲಸ ಮಾಡೋ ಅಂಥವ್ರು ಕೂಲಿ ಕೆಲಸನೂ ಮಾಡಕ್ಕೆ ನಿಂತ್ಕೊಂಡು ಬಿಡ್ತಾರೆ.
ಜನಗಳನ್ನೆಲ್ಲ ಸೇಫ್ಟಿ ಮಾಡೋದು ಇದೆಲ್ಲ ಮಾಡ್ತಾರೆ. ಗೌರ್ಮೆಂಟ್ ಮಿಲ್ಟ್ರಿಗೂ ಆರ್ಡರ್ ಕರ್ತಿ, ಸರ್ಕಾರದವರು ಗೌರ್ಮೆಂಟ್ ಅವ್ರು ಏನು ಮಾಡ್ತಾರೆ, ಮಿಲ್ಟ್ರಿನವ್ರಿಗೆ ಆರ್ಡರ್ ಮಾಡ್ತಾರೆ, ಯಾ ಮಿಟ್ಟಿ ಸಾರಿ ಬರೋ ಇದೆಲ್ಲ ಮಣ್ಣು ತುಂಬ್ರಿ ಅಂತ. ಅಗರ್ ಕೊಯ್ನಾ ಆಯಾ ತೋ ಗೋಲಿ ಸೆ ಮುಹ್ ಮೇ, ಒಂದು ವೇಳೆ ಅವ್ರು ಯಾರಾದರೂ ಹೇಳಿದ ಮಾತು ಗೌರ್ಮೆಂಟಲ್ಲಿ ಅವ್ರು ಕೇಳಲಿಲ್ಲ ಅಂದರೆ ಬಂದೂಕ್ ತೋರಿಸ್ತಾರೆ. ಗೌರ್ಮೆಂಟ್ಗೆ ಆರ್ಡರ್ ಮಾನನಾ ಹಿ ಪಡೆ, ಸರ್ಕಾರದ ಆದೇಶನ ಮಿಲಿಟ್ರಿನವರು ಒಪ್ಪಬೇಕಾಗೆ ಬರುತ್ತೆ. ಬಾಬಾ ಕೇತೆ ತುಂಬಿ ಸರ್ವಿಸ್ ಕೆಲಿಯೇ ಬಂದೇ ಹುಯ್ಯೆ, ನೀವು ಕೂಡ ಸೇವೆ ಮಾಡಲಿಕ್ಕೋಸ್ಕರ ಏನಾಗಿದ್ದೀರಿ, ಕಂಕಣಬದ್ಧರಾಗಿದ್ದೀರಿ. ಬಾಬಾ ಯಹಾ ಭಿ ಸರ್ವಿಸ್ ಪರ್ ಜಾನೆ ಕೆ ಲಿಯೇ ಬೋಲೋ ಜಟ್ ಹಾಜಿರ್ ಹೋ ಜಾನಾ ಚಾಹಿಯೆ. ಬಾಬಾ ಇಂಥ ಕಡೆ ಹೋಗಿ ಸೇವೆಗೆ ಅಂತಂದರೆ ನೀವು ಹಾಜರಾಗಬೇಕು. ನಹಿ ಮಾನ ತೋ ಮಿಲ್ಟ್ರಿ ನಹಿ ಕಹೆಂಗೆ, ಒಪ್ಪಲಿಲ್ಲ ಅಂದರೆ ಅಂಥವ್ರು ಮಿಲ್ಟ್ರಿ ಅಂತ ಬಾಬಾ ಹೇಳೋದಿಲ್ಲ. ಯಾ ಫಿರ್ ದಿಲ್ ಪರ್ ನಹಿ ಚढ़ते, ಬಾಬಾ ಹೇಳಿದ್ದನ್ನು ಒಪ್ಪದೇ ಇದ್ದರೆ ಅಂಥವರು ಬಾಬಾ ಅವ್ರ ಹೃದಯ ಸಿಂಹಾಸನದಲ್ಲಿ ಇರೋಕ್ಕಾಗೋದಿಲ್ಲ. ತುಮ್ ಬಾಬಾಗೆ ಮದದ್ಗಾರ್ ಹೋ ಸಬ್ಕೋ ಪೈಗಾಮ್ ದೇನೆ ಮೇ, ನೀವು ತಂದೆಗೆ ಸಹಯೋಗಿಗಳಾಗಿದ್ದೀರಿ, ಎಲ್ಲರಿಗೂ ಸಂದೇಶವನ್ನು ಕೊಡಬೇಕು. अब समझो कहाँ बड़ा म्यूजियम खोलते हैं, कहते हैं 10 ಮೈಲ್ ದೂರ है, ಸರ್ವಿಸ್ ಪರ್ ತೋ ಜಾನಾ ಪಡೆನಾ. ಹೊಸ್ದಾಗಿ ಮ್ಯೂಸಿಯಂ ಓಪನ್ ಆಗುತ್ತೆ, 10 ಮೈಲಿ ದೂರ ಇರುತ್ತೆ, ಸೇವೆಗೋಸ್ಕರ ಹೋಗ್ಬೇಕಲ್ಲ. ಖರ್ಚು ಕಾ ಖಯಾಲ್ ತೋಡಿ ಕರ್ನ, ಬಸ್ ಚಾರ್ಜ್ ಎಲ್ಲಿಂದ ತರೋದು, ಪೆಟ್ರೋಲ್ ಎಲ್ಲಿಂದ ಹಾಕ್ಕೊಂಡು ಬರೋದು ಅಂತ ಹೇಳ್ಬಿಟ್ಟು ಇದು ಮಾಡಬಾರ್ದು. ಖರ್ಚಾಗಲಿ, ಸೇವೆನಲ್ಲಿ ಸಫಲ ಆಯ್ತಲ್ವಾ ಅಂತ ತಿಳ್ಕೊಳ್ಳಿ. ಬಡೆ ಸೆ ಬಡಿ ಗೌರ್ಮೆಂಟ್ ಬೇಹದ್ ಕಾ ಬಾಪ್ ಕಾ ಆರ್ಡರ್ ಮಿಲ್ತಾ ಹೇ, ದೊಡ್ಡದಕ್ಕಿಂತಲೂ ದೊಡ್ಡ ಸರ್ಕಾರ ಬೇಹದ್ದಿನ ತಂದೆದು ಅವರಿಂದ ಆರ್ಡರ್ ಸಿಗುತ್ತೆ ಅಂದರೆ ಉನ್ಕ ರೈಟ್ ಹ್ಯಾಂಡ್ ಬನ್ಕರ್ ಧರ್ಮರಾಜ್ ಬಿ ಹೇ, ಅವ್ರ ಜೊತೆಯಲ್ಲಿ ಧರ್ಮರಾಜನೂ ಇದ್ದಾರೆ. ಉನ್ಕಿ ಶ್ರೀಮತ್ ಪರ್ ನಾ ಚಲನೆ ಸೆ ಫಿರ್ ಗಿರ್ ಪಡ್ತೆ, ಅವರ ಶ್ರೀಮತದ ಮೇಲೆ ನಡೀತಾ ಇದ್ರೆ ಕೆಳಗಡೆ ಬಿದ್ದು ಹೋಗ್ತಾರೆ. ಶ್ರೀಮತ್ कहती अपनी आंखों को सिविल बनाओ, काम पर जीत पाने की मेहनत हिम्मत रखनी चाहिए. ಶ್ರೀಮತ ಹೇಳುತ್ತೆ ನಿಮ್ಮ ಕಣ್ಣ ಮೇಲೆ ನೀವು ಅಟೆನ್ಷನ್ ಇಟ್ಕೊಳ್ಳಿ, ಸಿವಿಲ್ ಮಾಡ್ಕೊಳ್ಳಿ, ವಿಕಾರದ ಮೇಲೆ ವಿಜಯ ಗಳಿಸೋಂಥ ಹಿಮ್ಮತ್ ಇಟ್ಕೊಳ್ಳಿ. ಬಾಬಾ ಕಾ ಹುಕುಮ್ ಹೈ, ಅಗರ್ ಹಮ್ ನೈ ಮಾನೆಂಗೆ ತೋ ಏಕದಮ್ ಚಕನಾಚೂರ್ ಹೋ ಜಾಯೆಂಗೆ. ಬಾಬಾರವರ ಈ ಒಂದು ಆಜ್ಞೆಯನ್ನು ಒಂದು ವೇಳೆ ನಾವು ಒಪ್ಪಲಿಲ್ಲ ಅಂದರೆ ಏಕದಮ್ ಚಕನಾಚೂರ್ ಆಗೋಗ್ಬಿಡ್ತಾರೆ. ಕಿಸ್ ಜನ್ಮಕ್ಕೆ ರಾಜ ಮೇ ರೋಲಾ ಪಡ್ ಜಾಯೇಗಾ, 21 ಜನ್ಮಗಳಿಗೆ ರಾಜ್ಯ ಭಾಗ್ಯದಲ್ಲಿ ನಷ್ಟ ಆಗುತ್ತೆ. ಬಾಬಾ ಕೇತೆ ಮುಜೆ ಬಚ್ಚೋಂ ಕೆ ಬಿಗಾರ್ ತೋ ಕವಿ ಕೊಯಿ ಜಾನ್ ನಾ ಸಕೆ. ಬಾಬಾ ಹೇಳ್ತಾರೆ, ನನಗೂ ಕೂಡ ಮಕ್ಕಳ ವಿನಃ ಬೇರೆ ಯಾರೂ ತಿಳ್ಕೊಳಕ್ಕೆ ಸಾಧ್ಯ ಇಲ್ಲ. ಕಲ್ಪ ಪೇಲೆ ವಾಲೆ ಹಿ ಆಹಿಸ್ತೆ ಆಹಿಸ್ತೆ ನಿಕಲ್ತೆ रहेंगे. ಕಲ್ಪದ ಹಿಂದಿನ ಥರಾನೇ ನಿಧಾನಕ್ಕೆ ಒಬ್ಬೊಬ್ಬರೇ ಬರ್ತಾ ಇರ್ತಾರೆ. ಯಹ ಬಿಲ್ಕುಲ್ ನೈ ಬಾತ್, ಇವೆಲ್ಲವೂ ಕೂಡ ಬಿಲ್ಕುಲ್ ಹೊಸದಾಗಿರೋ ವಿಚಾರಗಳು. ಯಹ ಗೀತಾ ಕಾ ಯುಗ ಪರಂತು ಶಾಸ್ತ್ರೋं में इस संगम का वर्णन नहीं. ಇದು ಭಗವದ್ಗೀತೆ ಯುಗ ಆಗಿದೆ, ಆದರೆ ಶಾಸ್ತ್ರಗಳಲ್ಲಿ ಈ ಸಂಗಮ ಯುಗದ ಬಗ್ಗೆ ಉಲ್ಲೇಖ ಇಲ್ಲ. ಗೀತಾಂಕೋ ಹಿ ದ್ವಾಪರ್ ಮೇ ಲೇ ಗೈ, ಭಗವದ್ಗೀತೆ ಹೇಳಿದ್ದು ದ್ವಾಪರಿಗ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಲೇಕಿನ್ ಜಬ್ ರಾಜಯೋಗ ಸಿಕ್ಕಾಯ ತೋ ಜರೂರ್ ಸಂಗಮ ಹೋಗಾನ. ರಾಜಯೋಗ ಕಲಿಸುವಂಥ ಟೈಮೇ ಸಂಗಮ ಈಗ, ಪರಂತು ಕಿಸ್ಕಿ ಬಿ ಬುದ್ಧಿ ಮೇ ಯಹ ಬಾತೆ ನಹಿ, ಈ ವಿಚಾರಗಳು ಯಾರ ಬುದ್ಧಿಯಲ್ಲಿ ಕೂಡ ಇಲ್ವೇ ಇಲ್ಲ. ಅಭಿ ತುಮೆ ಜ್ಞಾನ ಕಾ ನಶಾ ಚಢಾ ಹುವಾ, ಈಗ ನಿಮಗೆ ಜ್ಞಾನದ ನಶೆ ಏರಿದೆ. ಮನುಷ್ಯಂಕೋತು ಭಕ್ತಿ ಕಾ ನಶಾ ಹೈ, ಮನುಷ್ಯರಿಗೆ ಭಕ್ತಿ ನಶೆ ಇರುತ್ತೆ. कहते हैं भगवान भी आ जाए तो हम नहीं ಭಕ್ತಿ छोड़ेंगे. ಕೆಲವು ಭಕ್ತರಿಷ್ಟು ಗಟ್ಟಿಯಾಗಿರ್ತಾರೆ ಭಕ್ತಿ ಮಾರ್ಗದಲ್ಲಿ, ಭಗವಂತನೇ ಈ ಭೂಮಿ ಮೇಲೆ ಬಂದು ಇಳಿದ್ಬಿಟ್ರು ಕೂಡ ನಾವು ಭಕ್ತಿ ಬಿಡಲ್ಲ, ನಾವು ಅದನ್ನಲ್ಲೇ ಇರ್ತೀವಿ ಅಂತ ಹೇಳೋರು ಇರ್ತಾರೆ. ಯಾ ಉತ್ಥಾನ ಅವ್ರ ಪತನ್ಕ ಸಿಡಿ ಬಹುತ್ ಅಚ್ಚಿ, ಈ ಏಣಿ ಮೆಟ್ಲು ಇಳಿಯೋದು ಹತ್ತೋದು ದೊಡ್ಡದು ಏಣಿ, ಇದು ತುಂಬ ಚೆನ್ನಾಗಿದೆ. ತೋಬಿ ಮನುಷ್ಯಕ್ಕೆ ಆಂಕೆ ನಹಿ ಕುಲ್ತಿ, ಆದರೂ ಕೂಡ ಜನಗಳ ಕಣ್ಣು ಏನಾಗೋದಿಲ್ಲ, ಓಪನ್ನೇ ಆಗೋದಿಲ್ಲ. ಮಾಯಕ್ಕೆ ನಶೆ ಮೇ ಏಕದಮ್ ಚಕನಾಚೂರ್ ಹೈ, ಮಾಯೆ ನಶೆನಲ್ಲಿ ಏನಾಗ್ಬಿಡ್ತಾರೆ, ಕೆಲವರು ಇಳಿದು ಬಿಡ್ತಾರೆ. ಡ್ರಾಮಾ ಕಾ ನಶಾ ಬಹುತ್ ದೇರಿ ಸೆ ಬಡ್ತಾ ಹೈ, ಜ್ಞಾನದ ನಶೆ ಅನ್ನೋದು ಕೆಲವರಿಗೆ ನಿಧಾನಕ್ಕೆ ಏರುತ್ತೆ. ಪೆಹಲೆ ತೋ ದೈವಿ ಗುಣ ಬಿ ಚೈ, ಮೊಟ್ಟ ಮೊದಲನೇದಾಗಬೇಕು ದೈವಿ ಗುಣಗಳು. बाबा का कोई भी ಆರ್ಡರ್ हुआ तो उसमें आनकाना नहीं करनी है. ಬಾಬಾ ಅವರಿಂದ ಏನಾದರೂ ಆರ್ಡರ್ ಬಂತು ಅಂದರೆ ಅದನ್ನು ಡೋಂಟ್ ಕೇರ್ ಮಾಡಬಾರ್ದು. ಮೈ ನಹಿ ಕರ್ ಸಕ್ತಾ ಹೂಂ, ಈ ಕೆಲಸ ನಾನು ಮಾಡೋಕ್ಕಾಗಲ್ಲ. ಇನ್ಕು ಕಾ ಜಾತಾ ಹೈ ನಾಫರ್ಮಾನ್ ವರ್ದ, ಇಂಥವ್ರಿಗೆ ಏನಂತ ಹೇಳಲಾಗತ್ತೆ, ಆಜ್ಞಾಕಾರಿಗಳಲ್ಲ.
श्रीमत मिलती है ऐसे ऐसे करना तो समझना चाहिए शिव बाबा की ಶ್ರೇಷ್ಠ ಮತ है. ಬಾಬಾ ಅವರಿಂದ ಶ್ರೀಮತ ಸಿಗ್ತಾ ಇದೆ ಅಂದರೆ ಈ ರೀತಿ ಮಾಡಬೇಕು ಅಂದಮೇಲೆ ತಿಳ್ಕೋಬೇಕಾಗಿದೆ ಶಿವ ಬಾಬಾ ಅವ್ರದ್ದು ಶ್ರೇಷ್ಠ ಮತ. यह ही सदगति दाता. शिव बाबा सदगति दाता. दाता कभी उल्टा मत नहीं देंगे. शिव बाबा दाता यावत्तू उल्टा मत ಕೊಡೋದಿಲ್ಲ. बाबा कहते हैं मैं इनका बहुत जन्मों का अंत में प्रवेश करता हूँ. ಶಿವ ಬಾಬಾ ಹೇಳ್ತಾರೆ ನಾನು ಇವರ ಬಹಳ ಜನ್ಮಗಳ ಅಂತಿಮ ಜನ್ಮದಲ್ಲಿ ಪ್ರವೇಶ ಮಾಡ್ತೀನಿ. इनसे भी देखो लक्ष्मी ऊंच चली जाते हैं. ಬ್ರಹ್ಮ ಬಾಬಾ ಅವ್ರಿಗಿಂತಲೂ ಲಕ್ಷ್ಮಿ ನಂಬರ್ 1 ನಲ್ಲಿ ಹೊರಟೋದ್ರು. ಗಾಯನ್ भी फीमेल के आगे रखा जाता. ಗಾಯನ ಕೂಡ ಇದೆ, ಮಾತೆಯನ್ನು ಮುಂದೆ ಇಡಲಾಗುತ್ತೆ. ಪಹಲೆ ಲಕ್ಷ್ಮಿ ಫಿರ್ ನಾರಾಯಣ್. ಅದಕ್ಕೆ ಮೊಟ್ಟ ಮೊದಲು ಲಕ್ಷ್ಮಿ ಹೆಸರಿದೆ, ಆಮೇಲೆ ನಾರಾಯಣ್. ಯಥಾ ರಾಜಾ ರಾಣಿ ತಥಾ ಪ್ರಜಾ ಹೋ ಜಾತಾ ಹೈ, ತುಮಕೋ ಭಿ ಐಸಾ ಶ್ರೇಷ್ಠ ಬನ್ನ ಹೈ. ರಾಜ ರಾಣಿ ಹೆಂಗಿದ್ರೋ ಹಂಗೆ ಪ್ರಜೆಗಳು ಆಗ್ತಾರೆ. ಈಗ ನೀವು ಈ ರೀತಿ ಶ್ರೇಷ್ಠರಾಗಬೇಕು. ಈ ಸಮಯ ಸಾರಿ ದುನಿಯಾ ಮೇ ರಾವಣ ರಾಜ್ಯ. ಈ ಕಲಿಯುಗದಲ್ಲಿ ಇಡೀ ಪ್ರಪಂಚದಲ್ಲಿ ರಾವಣ ರಾಜ್ಯ ಇದೆ. ಸಭಿ ಕೇತೆ ಹೈ ರಾಮ ರಾಜ್ಯ ಚಹಿಯೆ ಅಬ್ ಸಂಗ. ಎಲ್ಲರೂ ಹೇಳ್ತಾರೆ ರಾಮ ರಾಜ್ಯ ಬೇಕು. ಈಗ ಸಂಗಮೇಗ ನಡೀತಾ ಇದೆ. ಜಬ್ ಇನ್ ಲಕ್ಷ್ಮೀ ನಾರಾಯಣ का राज्य था तो ರಾವಣ ರಾಜ್ಯ नहीं था. ಯಾವಾಗ ಈ ಲಕ್ಷ್ಮೀ ನಾರಾಯಣ ರಾಜ್ಯ ಇತ್ತು, ರಾವಣ ರಾಜ್ಯ ಇರಲಿಲ್ಲ. ಫಿರ್ ಚೇಂಜ್ ಕೇಸೆ ಹೋತಾ ಹೈ. ಮತ್ತೆ ಬದಲಾವಣೆ ಹೇಗಾಗುತ್ತೆ ಯಾ ಕೋಯಿ ನಹಿ ಜಾನ್ತೆ. ಇದನ್ನು ಯಾರು ಕೂಡ ಏನು ಮಾಡಿಲ್ಲ, ತಿಳ್ಕೊಂಡೇ ಇಲ್ಲ. ಸಭಿ ಗೋರ್ ಅಂಧ್ಯಾರ್ ಮೇ ಹೈ, ಸಮಜ್ತೆ ಹೈ ಕಲಿಯುಗ ತೋ ಅಭಿ ಛೋಟಾ ಬಚ್ಚಾ ಹೈ. ಎಲ್ಲರೂ ಘೋರ ಅಂಧಕಾರದಲ್ಲಿದ್ದಾರೆ, ತಿಳ್ಕೊಂತಾರೆ. ಕಲಿಯುಗ ಅಂತೂ ಈಗಿನ್ನು ಚಿಕ್ಕ ಮಗು. रेगड़ी पहन रही है तो मनुष्य तो नींद में सोए हुए. ಕಲಿಯುಗ ಚಿಕ್ಕ ಮಗು ಅಂತೇಳಿ ಇನ್ನೂ ದೊಗ್ಗಾಡ್ತಾ ಇದೆ ಅಂತ ತಿಳ್ಕೊಂತಾರೆ. ಮನುಷ್ಯರು ನಿದ್ರೆನಲ್ಲಿ ಏನು ಮಾಡ್ತಿದ್ದಾರೆ, ಮಲಗಿ ನಿದ್ರಿಸ್ತಾ ಇದ್ದಾರೆ. ಯ ರೂಹಾನಿ ನಾಲೆಡ್ಜ್ ರೂಹಾನಿ ಬಾಪ್ ಇನೋಂಕೋ ದೇತೆ. ಆತ್ಮಿಕ ತಂದೆ ಬಂದು ಆತ್ಮಿಕ ಜ್ಞಾನವನ್ನ ಕೊಡ್ತಾ ಇದ್ದಾರೆ. ರಾಜಯೋಗ भी सिखलाते कृष्ण को रूहानी बाप नहीं कहेंगे. ರಾಜಯೋಗವನ್ನು ಕಲಿಸ್ತಾ ಇದ್ದಾರೆ. ಕೃಷ್ಣನಿಗೆ ಆತ್ಮಿಕ ತಂದೆ ಅಂತ ಹೇಳೋದಿಲ್ಲ. ಐಸಾ ನಹಿ ಕಹೆಂಗೆ ರೂಹಾನಿ ಬಚ್ಚೆ. ಅವ್ರು ಈ ರೀತಿ ಹೇಳ್ತಾ ಇದ್ದಾರೆ ಆತ್ಮಿಕ ಮಕ್ಕಳೇ ಅಂತ. ಯಾ ಬಿ ಲಿಖನಾ ಚೈ. ಇದನ್ನು ನೀವು ಬರೀರಿ. ರೂಹಾನಿ ನಾಲೆಡ್ಜ್ ಬಾಬಾ ಸ್ಪಿರಿಚುವಲ್ ನಾಲೆಡ್ಜ್ ರೂಹಾನಿ ಬಚ್ಚೋं को देते. ಆತ್ಮಿಕ ಜ್ಞಾನವನ್ನ ತಂದೆ ಬಂದು ಆತ್ಮಿಕ ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಬಾಬಾ ಸಮಜಾತೆ ದುನಿಯಾ ಮೇ ಸಭಿ ಮನುಷ್ಯ ಹೇ ದೇಹಾಭಿಮಾನಿ. ಇವತ್ತು ಎಲ್ಲ ಜನರು ಎಲ್ಲಿದ್ದಾರೆ, ದೇಹಾಭಿಮಾನದಲ್ಲಿದ್ದಾರೆ. ಮೈ ಆತ್ಮ ಹೂ ಯಾ ಕೋಯಿ ನಹಿ ಜಾನ್ತೆ. ನಾನು ಆತ್ಮ ಅನ್ನೋದೇ ಯಾರಿಗೂ ಗೊತ್ತಿಲ್ಲ. ಬಾಬಾ ಕೇತೆ ಕಿಸ್ಕಿ ಬಿ ಆತ್ಮ ಲೀನ್ ಹೋತಿ ನಹಿ. ಯಾರ ಆತ್ಮನೂ ಹೋಗ್ಬಿಟ್ಟು ಪರಮಾತ್ಮನ ಲೈಕೆ ಆಗಲ್ಲ. ಅಭಿ ತುಮ್ ಬಚ್ಚೋं को समझाया जाता है दशहरा दीपावली क्या है. ಈ ಮಕ್ಕಳಿಗೆ ಇಷ್ಟೆಲ್ಲ ತಿಳಿಸ್ತಾ ಇದ್ದಾರೆ. ದಸರಾ ಏನು, ದೀಪಾವಳಿ ಏನು. ಮನುಷ್ಯ तो जो भी पूजा आदि करते सब ब्लाइंड फेथ की जिसकी गुड़ी पूजा कहा जाता. ಇವತ್ತು ಜನರು ಯಾರಿಗೆಲ್ಲ ಪೂಜೆ ಮಾಡ್ತಾ ಇದ್ದಾರೆ, ಏನು ಅದ್ರ ಕರ್ತವ್ಯ ಏನು ತಿಳ್ಕೊಂಡೇ ಇಲ್ಲ ಅವ್ರದ್ದು. ಅದರಿಂದ ಇವತ್ತು ಬ್ಲೈಂಡ್ ಫೇತ್ ಥರ ಆಗ್ಬಿಟ್ಟಿದೆ. ಪತ್ತರ ಪೂಜಾ ಹೋ ಜಾತ. ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಇರೋದ್ರಿಂದ ಕಲ್ಲುಗಳ ಪೂಜೆ ಆಗೋಯ್ತು ಅಂತಾರೆ. पत्थर पूजा कहा जाता है. अभी तो पारस बुद्धि बनते हो फिर पत्थर की पूजा नहीं कर सकते हो. ಈಗ ನೀವು ಪಾರಸ ಬುದ್ಧಿ ಉಳ್ಳವರಾಗ್ತಾ ಇದ್ದೀರಾ, ಕಲ್ಲುಗಳಿಗೆ ಪೂಜೆ ಮಾಡಬಾರ್ದು. ಚಿತ್ರೋಂಕೆ ಆಗೆ ಜಾಕರ್ ಮಾತಾ ಠೋಕ್ತೆ. ಚಿತ್ರಗಳ ಎದುರುಗಡೆ ಹೋಗ್ಬಿಟ್ಟು ಏನ್ ಮಾಡ್ತೀರಾ, ತಲೆ ಬಾಗ್ತೀರಾ. ಕುಚ್ ಬಿ ಸಮಜ್ತೆ ನಹಿ ಕೇತೆ ಹೇ ಜ್ಞಾನ ಭಕ್ತಿ और ವೈರಾಗ್ಯ. ಏನನ್ನೂ ತಿಳ್ಕೊಳ್ಳೋದಿಲ್ಲ, ಹೇಳ್ತಾರೆ ಭಕ್ತಿ ಜ್ಞಾನ ವೈರಾಗ್ಯ. ಜ್ಞಾನ ಆದ ಕಲ್ಪ ಚಲ ಫಿರ್ ಭಕ್ತಿ ಶುರು. ಜ್ಞಾನ ಅಂತಕ್ಕಂಥದ್ದು ಅರ್ಧ ಕಲ್ಪ ನಡೀತು, ಆಮೇಲೆ ಭಕ್ತಿ ಪ್ರಾರಂಭ ಆಯಿತು. ಅಬ್ ತುಮಕೋ ಜ್ಞಾನ ಮಿಲ್ತಾ ಹೈ ತೋ ಭಕ್ತಿ ಸೆ ವೈರಾಗ್ಯ ಆ ಜಾತ. ಈಗ ನಿಮಗೆ ಜ್ಞಾನ ಸಿಗ್ತಾ ಇದೆ, ಭಕ್ತಿ ಜೊತೆಯಲ್ಲಿ ನಿಮ್ಗೇನು ಬಂತು, ವೈರಾಗ್ಯ ಬಂತು. तो यह दुनिया ही बदलती है. कलयुग है भक्ति, सतयुग में भक्ति होती नहीं. ಕಲಿಯುಗದಲ್ಲಿ ಭಕ್ತಿ ಇದೆ, ಸತ್ಯುಗದಲ್ಲಿ ಭಕ್ತಿನೇ ಇರೋದಿಲ್ಲ. वह है ही पूज्य. बाबा कहते बच्चे तुम माता क्यों टोकते हो. ಸತ್ಯುಗದಲ್ಲಿ ಬಾಬಾ ಹೇಳ್ತಿದ್ದಾರೆ ಪೂಜ್ಯರು ಇರ್ತಾರೆ. ಅದಕ್ಕೆ ಬಾಬಾ ಹೇಳ್ತಾರೆ ಈಗ ನೀವು ಯಾಕೆ ತಲೆ ಬಾಗ್ತೀರಾ. ಆದ ಕಲ್ಪ ತುಮ್ನೆ ಮಾತಾ ಬಿ ಗಿಸಾಯ ಪೈಸಾ ಬಿ ಘವಾಯ ಮಿಲಾ ಕುಚ್ ನೀ. ದ್ವಾಪರದಿಂದ ನೀವು ಭಕ್ತಿನಲ್ಲಿ ಅರ್ಧ ಕಲ್ಪದಿಂದ ದುಡ್ಡು ಖರ್ಚು ಮಾಡಿದ್ರಿ, ದೀರ್ಘದಂಡ ನಮಸ್ಕಾರ ಮಾಡಿ ಹಣೆನೂ ಸೋದೋಗ್ಬಿಡ್ತು, ಏನೂ ಸಿಗ್ಲಿಲ್ವಲ್ಲ. ಯಾಕೆಂದರೆ ಕೊಡೋರೇ ಇರ್ಲಿಲ್ವಲ್ಲ. ಈಗ ಕೊಡೋರು ಬಂದಿದ್ದಾರೆ,
ಅಲ್ಲೇನೋ ಸ್ವಲ್ಪ ಸ್ವಲ್ಪ ಕೊಡ್ತಾ ಇದ್ರು ಅಷ್ಟೇ ಭಕ್ತಿ ಮಾರ್ಗದಲ್ಲಿ. ಮಾಯಾನ ಏಕ್ದಮ್ ಮಾತಾ ಮೂಡ್ ಲಿಯಾ. ಮಾಯ ಏನು ಮಾಡಿಬಿಟ್ಟಿದೆ, ನಿಮ್ಮನ್ನು ಮುಖನೇ ನನ್ನ ಕಡೆಯಿಂದ ತಿರುಗಿಸ್ಬಿಟ್ಟಿದೆ. ಕಂಗಾಲ್ ಬನಾದಿಯಾ, ನೀವು ನನ್ನಿಂದ ವಿಮುಖ ಆಗಿಬಿಟ್ಟಿದ್ದೀರಿ. ಫಿರ್ ಬಾಪ್ ಆಕರ್ ಸಬ್ಕ ಮಾತಾ ಠೀಕ್ ಕರ್ ದೇತೆ. ತಿರುಗಿಸ್ಬಿಟ್ಟಿರೋ ಮುಖನ ಸೀದಾ ಮಾಡ್ತಾರೆ. ಅಭಿ ಆಹಿಸ್ತೆ ಆಹಿಸ್ತೆ ಕುಚ್ ಯುರೋಪಿಯನ್ ಲೋಗ್ ಬಿ ಸಮಜ್ತೆ ಹೈ. ಈಗ ನಿಧಾನಕ್ಕೆ ಯುರೋಪಿಯನ್ ಜನರು ತಿಳ್ಕೊತಾರೆ, ಬಾಬಾನೆ ಸಮಜಾಯ ಯಾ ಭಾರತವಾಸಿ ತೋ ಬಿಲ್ಕುಲ್ ತಮೋಗುಣಿ ಬನ್ ಗೈ. ಈ ಇಂಡಿಯನ್ಸ್ ಏನಾಗ್ಬಿಟ್ಟಿದ್ದಾರೆ, ಸಂಪೂರ್ಣವಾಗಿ ತಮೋಗುಣಿಗಳಾಗ್ಬಿಟ್ಟಿದ್ದಾರೆ. ಅವ್ರ ಧರ್ಮ ವಾಲೆ ಫಿರ್ ಬಿ ಪೀछे ಜಾತೆ ಹೈ. ಸುಖ ಬಿ ಥೋಡಾ ದುಃಖ ಬಿ ಥೋಡಾ ಮಿಲ್ತಾ ಹೈ. ಈಗ ಬೇರೆ ಬೇರೆ ಧರ್ಮದವರು ಲೇಟಾಗಿ ಬರ್ತಾರೆ, ಸುಖನೂ ಸ್ವಲ್ಪ ದುಃಖನೂ ಸ್ವಲ್ಪ ಸಿಗುತ್ತೆ. ಭಾರತವಾಸಿयों ಸುಖ ಬಹುತ್ ಹೈ, ದುಃಖ ಬಿ ಬಹುತ್. ಇಂಡಿಯನ್ಸ್ಗೆ ಸುಖನೂ ಜಾಸ್ತಿ ಇದೆ, ದುಃಖನೂ ಜಾಸ್ತಿ ಇದೆ. ಶುರು ಮೇ ಕಿತನೆ ಧನ್ವಾನ್ ಏಕದಮ್ ವಿಶ್ವಕ್ಕೆ ಮಾಲೀಕ್ ಹೋತೆ. ಬಿಗಿನಿಂಗ್ನಲ್ಲಿ ಸತ್ಯುಗ ಬಂದಾಗ ಎಷ್ಟೊಂದು ಸಾಹುಕಾರರಿದ್ರು, ಏಕದಮ್ ವಿಶ್ವಕ್ಕೆ ಮಾಲೀಕರಾಗಿದ್ರು. ಅಭಿ ಅವ್ರ ಧರ್ಮ ವಾಲೆ ಕೋಯಿ ಪೆಹಲೆ ಥೋಡಿ ಧನ್ವಾನ್ ಹೋತೆ. ಫಸ್ಟ್ ಬಂದಾಗ ಬೇರೆ ಬೇರೆ ಧರ್ಮದವರು ಇಷ್ಟೊಂದು ಸಾಹುಕಾರ ಇರೋದಿಲ್ಲ. ಪೀಚೆ ವೃದ್ಧಿ ಪಾತೆ ಅಭಿ ಆಕರ್ ಧನ್ವಾನ್ ಹುಯಿ. ಲೇಟಾಗಿ ನಿಧಾನಕ್ಕೆ ವೃದ್ಧಿ ಆಗ್ತಾ ಸಾಹುಕಾರರಾಗ್ಬಿಟ್ರು. अब फिर सबकी ಭಿಕಾರಿ ಭಾರತ್ ಬನ. ಈಗ ಲಾಸ್ಟಲ್ಲಿ ಎಲ್ಲರದು ಭಿಕಾರಿ ಆಗಿಬಿಟ್ಟಿದ್ದಾರೆ. ಅಂಧಶ್ರದ್ಧಾಲು ಹೈ ಭಾರತ್. ಇವತ್ತು ಅಂಧಶ್ರದ್ಧೆಯಲ್ಲಿದೆ ಭಾರತ ದೇಶದಲ್ಲಿ ಜನ ಅಂತ. ಯಾ ಬಿ ಡ್ರಾಮಾ ಬನಾವ್. ಈ ಅಂಧಶ್ರದ್ಧೆ ಆಗೋದು ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ. ಬಾಬಾ कहते हैं मैंने किनकी ಹೆವೆನ್ ಬನಾಯ ವ ಹೆಲ್ ಬನ್ ಗಯಾ ಹೈ. ನಾನು ಯಾವ ದೇಶನ ಸ್ವರ್ಗ ಮಾಡಿದ್ನೋ ಅದು ಇವತ್ತು ಏನಾಗ್ಬಿಟ್ಟಿದೆ, ನರಕವಾಗಿಬಿಟ್ಟಿದೆ. ಮನುಷ್ಯ ಬಂದರ್ ಬುದ್ಧಿ ಬನ್ನಿ. ಮನುಷ್ಯರು ಕೋತಿ ಬುದ್ಧಿ ಉಳ್ಳವರಾಗ್ಬಿಟ್ಟಿದ್ದಾರೆ. ಉನ್ಕೋ ಮೈ ಆಕರ್ ಮಂದಿರ್ ಲಾಯಕ್ ಬನಾತಾ ಹೋ. ಈ ಮನುಷ್ಯರನ್ನೇ ಮತ್ತೆ ನಾನು ಬಂದು ಮಂದಿರಕ್ಕೆ ಯೋಗ್ಯರನ್ನಾಗಿ ಮಾಡ್ತೀನಿ. ವಿಕಾರ ಬಡೆ ಖಡೆ ಹೋತೆ ಹೈ. ಕ್ರೋಧ ಕಿತ್ನಾ ಹೈ ತುಮಾರೆ ಮೇ, ಕ್ರೋಧ ನಹಿ ಹೋನಾ ಚಾಹಿಯೆ. ವಿಕಾರಗಳು ಎಷ್ಟೊಂದು ಕಠಿಣವಾಗಿರುತ್ತೆ, ಕ್ರೋಧ ಎಷ್ಟು ಜಾಸ್ತಿ ಇದೆ. ನಿಮ್ಮಲ್ಲಿ ಯಾವುದೇ ಕ್ರೋಧ ಅನ್ನೋದು ಇರಬಾರ್ದು. ಬಿಲ್ಕುಲ್ ಮೀಠಾ ಶಾಂತಿ ಅತಿ ಮೀಠಾ ಬನ್ನು. ಯಾವಾಗಲೂ ಹೆಂಗಿರಬೇಕೋ, ಮಧುರವಾಗಿರಬೇಕು, ಅತ್ಯಂತ ಮಧುರವಾಗಿರಬೇಕು, ಶಾಂತವಾಗಿರಬೇಕು. ಯಾ ಬಿ ಜಾನ್ತೆ ಹೋ ಕೋಟೋ ಮೇ ಕೋಯಿ ಹಿ ನಿಕಲ್ತೆ ಹೈ ರಾಜ ಈ ಪದ ಪಾನೆ ವಾಲೆ. ಇದರಲ್ಲಿ ನೀವು ತಿಳ್ಕೊಂಡಿದ್ದೀರಿ, ಕೋಟಿನಲ್ಲಿ ಕೆಲವರೇ ಇದರಲ್ಲಿ ಹುಟ್ಕೊತಾರೆ, ರಾಜ್ಯ ಪದವಿಯನ್ನು ಪಡ್ಕೊಳ್ಳೋರು. ಬಾಬಾ ಕೇತೆ ಮೈ ಆಯಾ ಹೂँ ತುಮಕೋ ನರಸೆ ನಾರಾಯಣ್ ಬನಾನೆ. ಶಿವಬಾಬಾ ಹೇಳ್ತಾರೆ, ನಾನು ಬಂದಿರೋದೇ ನಿಮಗೆ ನರನಿಂದ ನಾರಾಯಣರನ್ನಾಗಿ ಮಾಡಲಿಕ್ಕೋಸ್ಕರ. ಇಸ್ಮೇ ಬಿ 8 ರತ್ನ ಮುಖ್ಯ ಗಾಯೆ ಜಾತೆ ಹೇ. ಇದರಲ್ಲಿ 8 ರತ್ನಗಳು ಮುಖ್ಯವಾಗಿ ಗಾಯನ ಮಾಡಲಾಗತ್ತೆ. 8 ರತ್ನ ಅವ್ರ ಬೀಚ್ ಮೇ ಬಾಬಾ. 8 ರತ್ನಗಳು ಮಧ್ಯದಲ್ಲಿ ಬಾಬಾ. तो 8 है पास विथ आनर, सो भी ನಂಬರ್ವಾರ್ ಪುರುಷಾರ್ಥ ಅನುಸಾರ. 8 ರತ್ನಗಳು ಪಾಸ್ ವಿತ್ ಆನರ್ ಆಗ್ತಾರೆ, ಅದು ಕೂಡ ನಂಬರ್ವಾರ್ ಪುರುಷಾರ್ಥ ಅನುಸಾರವಾಗಿ. ದೇಹಾಭಿಮಾನಕ್ಕೋ ತೋಡನೆ ಮೇ ಬಡಿ ಮೆಹನತ್ ಲಗ್ತಿ ಹೈ. ದೇಹಾಭಿಮಾನನ ಬಿಟ್ಟು ಹೋಗೋದಕ್ಕೆ ಕಷ್ಟ ಅನಿಸುತ್ತೆ. ದೇಹ ಕಾ ಬಾನ್ ಬಿಲ್ಕುಲ್ ನಿಕಲ್ ಜಾಯೆ. ದೇಹಾಭಿಮಾನ ಸಂಪೂರ್ಣವಾಗಿ ಹೋಗಬೇಕು. कोई ಪಕ್ಕೆ ಬ್ರಹ್ಮಜ್ಞಾನಿ ಜೋ ಹೋತೆ ಹೈ ಉನ್ಕೋ ಭಿ ಐಸಾ ಹೋತೆ ಹೈ. ಕೆಲವರು ಬ್ರಹ್ಮಜ್ಞಾನಿಗಳು ಪಕ್ಕ ಇರ್ತಾರೆ, ಅವ್ರದ್ದು ಈ ಥರ ಇರುತ್ತೆ. ಬೈಟೆ ದೇಹ ತ್ಯಾಗ ಕರ್ ದೇತೆ ಹೈ. ಕೂತಿದ್ದಂಗೆನೆ ದೇಹನ ಬಿಟ್ಟು ಹೋಗ್ತಾರೆ. ಬೈಟೆ ಐಸಾ ಶರೀರ್ ಛೋಡ್ತೆ ಹೈ. ಕೂತಿದ್ದಂಗೆನೆ ಈ ರೀತಿ ಶರೀರ ಬಿಟ್ಟು ಹೋಗ್ತಾರೆ. ವಾಯುಮಂಡಲ ಏಕದಮ್ ಶಾಂತ ಹೋ ಜಾತಾ ಹೈ और अक्सर करके प्रभात में शुद्ध समय पर शरीर छोड़ते हैं. ವಾಯುಮಂಡಲ ಏಕದಮ್ ಶಾಂತವಾಗಿಬಿಡುತ್ತೆ. ವಿಶೇಷವಾಗಿ ಬೆಳಗ್ಗೆ ಸಮಯದಲ್ಲಿ ವಾತಾವರಣ ಭಾಳ ಚೆನ್ನಾಗಿರುತ್ತೆ. ಆವಾಗ ಶರೀರನೂ ಕೆಲವರು ಬಿಡ್ತಾರೆ. ರಾತ್ಕೋ ಮನುಷ್ಯ ಬಹುತ್ ಗಂಧ ಕರ್ತೆ. ರಾತ್ರಿ ಹೊತ್ತಲ್ಲಿ ಮನುಷ್ಯರು ಕೊಳಕಾಗ್ತಾರೆ. ಸುಬಹಕೋ ಸ್ನಾನ ಆದಿ ಕರ್ಕೆ ಭಗವಾನ್ ಕೇನೆ ಲಗ್ತೆ ಹೈ. ಬೆಳಗ್ಗೆ ಎದ್ದು ಭಗವಂತನ ಪೂಜೆ ಮಾಡಿ ಸ್ನಾನ ಎಲ್ಲ ಮುಗಿಸಿ ಭಗವಂತ ಹೇಳ್ತಾ ಇರ್ತಾರೆ ಹೆಸರು. ಪೂಜಾ ಕರ್ತೆ ಹೈ. ಬಾಬಾ ಸಬ್ ಬಾತೆ ಸಮಜಾತೆ. ಪೂಜೆಗಳನ್ನೂ ಮಾಡ್ತಿರ್ತಾರೆ. ಎಲ್ಲ ಡೀಟೇಲು ಬಾಬಾ ಹೇಳ್ತಾರೆ. ಪ್ರದರ್ಶನಿ ಆದಿ ಮೇ ಬಿ ಪೆಹಲೆ ತುಮ್ ಅಲಫ್ ಕಿ ಪರಿಚಯ ಇದು. ಮೊದಲು ನೀವು ತಂದೆ ಪರಿಚಯವನ್ನು ಕೊಡಿ. ಪೆಹಲೆ ಅಲಫ್ ಅವರು ಬೇ ಮೊದಲು ತಂದೆ ಪರಿಚಯ ಕೊಡಿ, ಆಮೇಲೆ ಆಸ್ತಿದು. तो बाप एक ही निराकार है. बाप रचयिता ही बैठ रचना के आदि मध्यंत का ज्ञान समझाते. ಶಿವಬಾಬಾ ರಚನೆಕಾರಾಗಿದ್ದಾರೆ. ಅವರೇ ಕೂತ್ಕೊಂಡು ರಚನೆಯ ಆದಿ ಮಧ್ಯ ಅಂತ್ಯದ ರಹಸ್ಯಗಳನ್ನು
ತಿಳಿಸ್ತಾ ಇದ್ದಾರೆ. ವಹಿ ಬಾಬಾ कहते हैं ಮಾಮೇಕಂ ಯಾದ್ ಕರೋ ದೇಹ ಕೆ ಸಂಬಂಧ ಭೂಲ್ ಅಪ್ನೆ ಕೋ ಆತ್ಮ ಸಮಜ್ ಮಾಮೇಕಂ ಯಾದ್ ಕರೋ. ಈಗ ತಂದೆ ಹೇಳ್ತಾರೆ, ನೀವು ನನ್ನೊಬ್ಬನನ್ನೇ ನೆನಪು ಮಾಡಿ, ದೇಹನ ಮರೀರಿ, ದೇಹದ ಸಂಬಂಧಗಳನ್ನು ಮರೀರಿ, ತಮ್ಮಂಥವ ಆತ್ಮ ಅಂತ ತಿಳ್ಕೊಂಡು ನನ್ನನ್ನೇ ನೆನೀರಿ. बाप का परिचय तुम देंगे फिर किसका हिम्मत नहीं रहेगा ಪ್ರಶ್ನೋತ್ತರ करने की. ನೀವು ಶಿವಬಾಬಾ ಅವ್ರ ಪರಿಚಯ ಕೊಟ್ಟಾದ್ಮೇಲೆ ಯಾರಿಗೂ ಸಾಹಸ ಇರೋದಿಲ್ಲ ನಿಮ್ಮ ಹತ್ರ ಆರ್ಗ್ಯೂ ಮಾಡೋಕ್ಕೆ. पहले बाबा का निश्चय पक्का हो जाए तब बोलो 84 जन्म ऐसा लिए जाते हैं. ಮೊಟ್ಟ ಮೊದಲನೇದಾಗಿ ಯಾವಾಗ ಪರಮಾತ್ಮನ ಬಗ್ಗೆ ಸರಿಯಾಗಿ ಅರ್ಥ ಮಾಡ್ಕೊಂಡು ಬಿಡ್ತಾರೆ, ಆವಾಗ ಹೇಳಿ ಏನಂತ 84 ಜನ್ಮಗಳು ಈ ರೀತಿ ತಗೊತೀವಿ. ಚಕ್ರ ಕೋ ಸಮझ लिया, बाबा को समझ लिया फिर कोई प्रश्न उठेगा नहीं. ಚಕ್ರವನ್ನು ಅರ್ಥ ಮಾಡ್ಕೊಂಡು ಬಿಟ್ಟಾದ್ಮೇಲೆ 84 ಜನ್ಮಗಳನ್ನು ತಿಳ್ಕೊಂಡು ಬಿಟ್ಟಾದ್ಮೇಲೆ ಇನ್ನೇನು ಪ್ರಶ್ನೆಗಳಿರುತ್ತೆ. ಬಾಬಾ ಪರಿಚಯ ದೇನೆ ಬಿಗರ್ ಬಾಕಿ ತುಮ್ ठीक ठीक करते हो उसमें तुम्हारा टाइम बहुत वेस्ट हो जाता. ಶಿವಬಾಬಾ ಅವ್ರ ಪರಿಚಯ ಕೊಡೋದು ಬಿಟ್ಬಿಟ್ಟು ಬೇರೆ ಬೇರೆ ಅದು ಇದು ಎಷ್ಟೇ ಹೇಳ್ತೋದ್ರು ವೇಸ್ಟ್ ಆಫ್ ಟೈಮ್ ಅಂತ. ಗಲೆ ಹಿ ಗೂಟ್ ಜಾತೆ ಹೇ, ಪೆಹಲೆ ಪೆಹಲೆ ಬಾತ್ ಅಲಫ್ ಕಾ ಹಿ ಉಠಾವು. ಮೊಟ್ಟ ಮೊದಲನೇದಾಗಿ ಶಿವಬಾಬಾ ಅವ್ರ ಮಾತನ್ನೇ ತಗೊಳ್ಳಿ ಅಂತಾರೆ. ತಿಕ್ ತಿಕ್ ಕರ್ನೆ ಸಮಜ ತೋಡಿ ಸಕೆಂಗೆ. ನೀವು ಸುಮ್ಮನೆ ಅದು ಇದು ಹೇಳ್ಕೊಂಡಿದ್ರೆ ಏನೂ ಗೊತ್ತಾಗೋದಿಲ್ಲ. ಬಿಲ್ಕುಲ್ ಸಿಂಪಲ್ ರೀತಿ ಅವರು ಧೀರೆ ಧೀರೆ ಸೇ ಬೈಟ್ ಸಮಜಾನ ಚೈ, ಸರಳವಾದ ರೀತಿಯಲ್ಲಿ ನಿಧಾನಕ್ಕೆ ಕೂತ್ಕೊಂಡು ಆರಾಮಾಗಿ ತಿಳಿಸ್ಬೇಕು. ಜೋ ದೇಹಿ ಅಭಿಮಾನಿ ಹೋಂಗೆ ಅಚ್ಚಿ ಸಮಜ್ ಸಕೆಂಗೆ. ಯಾರು ಆತ್ಮಾಭಿಮಾನಿಗಳಿರ್ತಾರೋ ಅವರೇ ಚೆನ್ನಾಗಿ ತಿಳ್ಕೊಳಕ್ಕೆ ಸಾಧ್ಯ. बड़े बड़े म्यूजियम में अच्छे अच्छे समझाने वाला को मदद देनी पड़े. ದೊಡ್ಡ ದೊಡ್ಡ ಮ್ಯೂಸಿಯಮ್ಸ್ನಲ್ಲಿ ತಿಳಿಸ್ಕೊಡೋ ಅಂಥವರು ಒಳ್ಳೆ ಎಕ್ಸ್ಪರ್ಟ್ಸ್ ಇರಬೇಕು. ಸಹಯೋಗ ಕೊಡಿ. ಥೋಡೆ ರೋಜ್ ಅಪ್ನಾ ಸೆಂಟರ್ ಚೋಡ್ ಮದದ್ ದೇನೆ ಆ ಜಾನ चाहिए. ಸ್ವಲ್ಪ ದಿನಗಳು ಬಿಟ್ಟು ನಿಮ್ಮ ಸೆಂಟರ್ ಬಿಟ್ಟು ಸಹಯೋಗಕ್ಕೆ ಬನ್ನಿ ಅಂತ ಬಾಬಾ ಹೇಳ್ತಿದ್ದಾರೆ ನೋಡಿ. ಸೇವಾ ಕೇಂದ್ರಗಳು ಬಿಟ್ಟು ಮ್ಯೂಸಿಯಮ್ಗಳಲ್ಲಿ ಹೋಗಿ ಸೇವೆ ಮಾಡಿ ಅಂತ ಹೇಳ್ತಿದ್ದಾರೆ. ಬರಲಿ, ಯಾರು ಬೇಕಾದರೂ ಮಾಡಲಿ ಸೇವೆ. ಪಿಚಾಡಿ ಮೇ ಸೆಂಟರ್ ಸಂಭಾಲನೆ ಕೊಯ್ ಬಿ ಬಿಟಾದೋ. ನಿಮ್ಮ ಹಿಂದೆ ಯಾರಾದರೂ ಸೇವಾ ಕೇಂದ್ರಗಳು ನಡೆಸೋದಕ್ಕೆ ಯಾರನ್ನೋ ಒಬ್ರನ್ನ ಇಟ್ಟು ಬನ್ನಿ. ಅಗರ್ ಗದ್ದಿ ಸಂಭಾಲನೆ ಲಾಯಕ್ ಕೊಯ್ ಕಾ ಆಪ್ ಸಮಾನ್ ನಹಿ ಬನಾಯ ತೋ ಬಾಪ್ ಸಮझेंगे कोई काम के नहीं. ನೀವು ಹೋದ್ಮೇಲೆ ಬೇರೆ ಕಡೆ ಇನ್ನೊಬ್ಬರು ನಿಮ್ಮ ಜಾಗದಲ್ಲಿ ಸೆಂಟರ್ ನಡೆಸೋಕ್ಕೆ ರೆಡಿ ಆಗಿಲ್ಲ ಅಂದರೆ ನೀವೇನು ಕೆಲಸಕ್ಕೆ ಬರಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಸರ್ವಿಸ್ ಕಿ ನಹಿ ಕಿ, ಸೇವೆನೇ ಮಾಡಿಲ್ಲ ಬಾಬಾಕೋ ಲಿಖ್ತೆ ಹೇ ಸರ್ವಿಸ್ ಚೋಡ್ ಕೇಸೆ ಜಾಯ್. ಕೆಲವರು ಬರೀತಾರೆ ಬಾಬಾ ಸರ್ವಿಸ್ ಬಿಟ್ಟು ಹೆಂಗೆ ಹೋಗ್ಲಿ. ಅರೆ ಬಾಬಾ ತುಮಕೋ ಹುಕುಮ್ ಕರ್ತೆ ಫಲಾನಿ ಜಗ ಪ್ರದರ್ಶನಿ ಮೇ ಸರ್ವಿಸ್ ಪರ್ ಜಾओ. ಇಂಥ ಜಾಗ ಇದೆ, ಸೇವೆ ಮಾಡಲಿಕ್ಕೆ ಹೋಗ್ರಿ. ಅಗರ್ ಗದ್ದಿ ಲಾಯಕ್ ಕಿಸ್ಕೋ ನಹಿ ಬನಾಯ ತುಮ್ ಕಿಸ್ ಕಾಮ್ಗೆ. ಒಂದು ವೇಳೆ ನೀವು ಸೆಂಟರ್ನಲ್ಲಿ ನಿಮ್ಮ ಜಾಗದಲ್ಲಿ ಇನ್ನೊಬ್ಬನ ರೆಡಿನೇ ಮಾಡಿಲ್ಲ ಅಂದರೆ ನೀವು ಏನಕ್ಕೆ ರೆಡಿ ಆಗ್ತೀರಾ. ಬಾಬಾನೇ ಹುಕುಮ್ ಕಿಯಾ ಜಟ್ ಭಾಗನ ಚೈ. ಬಾಬಾ ಅವರು ಆದೇಶ ಕೊಟ್ಟಿದ್ದಾರೆ ಅಂದರೆ ತಕ್ಷಣ ಓಡ್ತಾ ಇರಿ ಸೇವೆಗೆ ಅಂತಾರೆ ಬಾಬಾ. ಮಹಾರಥಿ ಬ್ರಾಹ್ಮಣಿ ಉನ್ಕೋ ಕಹಾ ಜಾತಾ ಹೈ, ಬಾಕಿ ಸಬ್ ಗೋಡೆ ಸವಾರ್. ಮಹಾರಥಿ ಅಂತ ಹೇಳೋದು, ಬ್ರಾಹ್ಮಣಿ ಅಂತ ಹೇಳೋದು ಮಹಾವೀರರಿಗೆ ಬಾಬಾ ಹೇಳ್ತಾರೆ. ಮಿಕ್ಕಿದವರೆಲ್ಲ ಕಾಲಾಳುಗಳು ಇದ್ದಂಗೆ. ಸಬ್ಕೋ ಸರ್ವಿಸ್ ಮೇ ಮದದ್ ದೇನಾ ಹೈ. ಎಲ್ಲರೂ ಸೇವೆ ಮಾಡೋಕ್ಕೆ ಏನು ಮಾಡಬೇಕೋ ಸಹಯೋಗ ಕೊಡಬೇಕಾಗಿದೆ. ಇತನೇ ವರ್ಷ ಮೇ ತುಮ್ನೆ ಕಿಸ್ಕೋ ಆಪ್ ಸಮಾನ ನಹಿ ಬನಾಯ ತೋ ಕ್ಯಾ ಕರ್ತೆ ತೆ. ಇಷ್ಟು ವರ್ಷಗಳಲ್ಲಿ ನೀವು ನಿಮ್ಮ ಸಮಾನ ಇನ್ನೊಬ್ಬನ ರೆಡಿ ಮಾಡಿಲ್ಲ ಅಂದರೆ ಇನ್ನೇನು ಮಾಡ್ತಾ ಇದ್ರಿ. ಇತನಾ ಸಮಯ ಮೇ ಮೆಸೆಂಜರ್ ನಹಿ ಬನಾಯ ಜೋ ಸೆಂಟರ್ ಸಂಭಾಲೆ. ಇಷ್ಟು ಟೈಮ್ನಲ್ಲಿ ನೀವು ಮೆಸೆಂಜರನ್ನು ಮಾಡ್ಕೊಂಡಿಲ್ಲ ಅಂದರೆ ಏನು ಸೆಂಟರ್ನ ಸಂಭಾಲನೆ ಮಾಡ್ತೀರಾ. ಕೈಸೆ ಕೈಸೆ ಮನುಷ್ಯ ಆತೆ ಜಿಸ್ಮೆ ಬಾತ್ ಕರ್ನೆ ಕಾ ಭಿ ಅಕಲ್ ಚೈ. ಯಾವ ಥರ ಜನ ಬರ್ತಾರೆ, ಇದರಲ್ಲಿ ಮಾತನಾಡ್ತಕ್ಕಂಥ ಒಂದು ಬುದ್ಧಿ ಬೇಕು ಅಂತ. ಮುರಳಿ ಬಿ ಜರೂರ್ ರೋಜ್ ಪಡ್ನಿ ಹೇ ಅಥವಾ ಸುನ್ನಿ. ಮುರಳಿನೂ ಚೆನ್ನಾಗಿ ಓದಿ, ದಿನ ಓದಿ ತಿಳ್ಕೊಳ್ಳಿ, ಕೇಳಬೇಕು. ಮುರಳಿ ನಹಿ ಪಡಿ ಗೋಯಾ ಅಬ್ಸೆಂಟ್ ಹೋಗೈ. ಮುರಳಿಗೆ ಬರಲಿಲ್ಲ ಅಂದರೆ ಆಬ್ಸೆಂಟ್ ಇದ್ದಂಗೆ ಅಂತಾರೆ. ತುಮ್ ಬಚ್ಚೋಂಕೋ ಸಾರೆ ವಿಶ್ವ ಪರ್ ಗಿರಾವ್ ಡಾಲ್ನಾ ಹೇ. ನೀವು ಮಕ್ಕಳು ಕೂಡ ಪ್ರತಿನಿತ್ಯನೂ ಏನು ಮಾಡಬೇಕು, ವಿಶ್ವಕ್ಕೆ ಗಿರಾವ್ ಆಗಬೇಕು. ತುಮ್ ವಿಶ್ವಕ್ಕೆ ಸೇವಾ ಕರ್ತೆ ಹೋ ನಾ. ಇಡೀ ಜಗತ್ತಿನ ಸೇವೆ ಮಾಡ್ತಾ ಇದ್ದೀರಲ್ಲ. ಪತಿ ದುನಿಯಾಕೋ ಪಾವನ್ ಬನಾನ ಯಾ ಗಿರಾವ್ ಡಾಲ್ನೆ ಆಯ್ನಾ. ಪತಿತ ಪ್ರಪಂಚವನ್ನು ಪಾವನ ಪ್ರಪಂಚ ಮಾಡೋದು ಇದೊಂದು ರೀತಿಯಲ್ಲಿ ಮುತ್ತಿಗೆ ಹಾಕಿದಂಗೆ ಅಲ್ವಾ.
ಸಭಿ ಕೋ ಮುಕ್ತಿ ಜೀವನ್ ಮುಕ್ತಿ ಧಾಮ್ ಕಾ ರಾಸ್ತಾ ಬತಾನಾ ಹೇ. ಎಲ್ಲರಿಗೂ ಮುಕ್ತಿ ಜೀವನ್ ಮುಕ್ತಿಯ ರೂಟನ್ನು ತೋರಿಸ್ಕೊಡಿ. ದುಃಖ ಸೇ ಚುಡಾನಾ ಹೇ ಅಚ್ಚಾ, ದುಃಖದಿಂದ ಬಿಡುಗಡೆ ಮಾಡಲೇಬೇಕು, ಒಳ್ಳೆಯದು. ಅಚ್ಚಾ ಮೀಟೆ ಮೀಟೆ ಸಿಕ್ಕಿಲ್ಲದೆ ಬಚ್ಚೋಂ ಪ್ರತಿ ಮಾತ್ ಪಿತಾ ಬಾಪ್ दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम सब रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. बहुत मीठा ಶಾಂತ ಅತಿ ಮೀಠಾ ಸ್ವಭಾವ का बनना. ತುಂಬ ಮಧುರರಾಗಿ ಸೈಲೆನ್ಸ್ ಆಗಿರಿ, ಅತ್ಯಂತ ಮಧುರ ಸ್ವಭಾವದವರು ಆಗಿ. ಕಭಿ ಭೀ ಕ್ರೋಧ ನಹಿ ಕರ್ನ. ಯಾರ ಮೇಲೂ ಹೋಗ್ಬಿಟ್ಟು ನೀವು ಕೋಪ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಅಪ್ನಿ ಆಂಖೋಂಕು ಬಹುತ್ ಸಿವಿಲ್ ಬನಾನ. ನಿಮ್ಮ ಕಣ್ಣನ್ನು ತುಂಬ ಶುದ್ಧ ಮಾಡ್ಕೊಳ್ಳಿ. ಬಾಬಾ ಜೋ ಹುಕುಮ್ ಕರೆ ಉಸೆ ಫೌರನ್ ಮಾನನಾ ಹೇ. ಬಾಬಾವ್ರು ಏನು ಡೈರೆಕ್ಷನ್ ಕೊಡ್ತಾರೆ ಅದನ್ನು ತಕ್ಷಣ ಒಪ್ಕೊಳ್ಳಿ. ಸಾರೆ ವಿಶ್ವಕ್ಕೂ ಪತಿಸೆ ಪಾವನ್ ಮನನಿಕೆ ಸೇವಾ ಕರ್. ಇಡೀ ಪ್ರಪಂಚ ಏನು ಕೆಟ್ಟು ಹೋಗ್ಬಿಟ್ಟಿದೆ, ಇದನ್ನು ಪತಿತರಿಂದ ಪಾವನ ಮಾಡೋ ಸೇವೆ ಮಾಡಿರಿ. ಅರ್ಥಾತ್ ಘೇರಾವ್ ಡಾಲ್ನಾ ಅಂದರೆ ಈಗ ನೀವು ಇದ್ರ ಮೇಲೆ ಮುತ್ತಿಗೆ ಹಾಕಿ. वरदान अपनी महत्व और कर्तव्य को जानने वाले ಸದಾ ಜಾಗಂತಿ ಜ್ಯೋತಿ ಭವ. ನಿಮ್ಮ ಮಹತ್ವಿಕೆಯನ್ನು ಅರ್ಥ ಮಾಡ್ಕೊಳ್ಳೋರು, ಕರ್ತವ್ಯವನ್ನು ತಿಳ್ಕೊಳ್ಳೋವಂಥವ್ರು, ಸದಾ ಜಾಗಂತಿ ಜ್ಯೋತಿ ಉಳ್ಳವರು ಆಗಿರಿ. ಆ ಬಚ್ಚೆ ಜಬ್ जग की ज्योति हो, आपका परिवर्तन से विश्व का परिवर्तन होना है. ತಾವು ಮಕ್ಕಳು ಯಾವಾಗ ಜಗತ್ತಿನ ಜ್ಯೋತಿಗಳಾಗಿದ್ದೀರಿ, ನಿಮ್ಮ ಪರಿವರ್ತನೆಯಿಂದ ಜಗತ್ತು ಪರಿವರ್ತನೆ ಆಗಬೇಕು. इसलिए बीती कर अपने महत्व और कर्तव्य को जानकर सदा ಜಾಗಂತಿ ಜ್ಯೋತಿ ಬನು. ಅದರಿಂದ ಕಳೆದೋಗಿರೋದಕ್ಕೆಲ್ಲ ಪುಸ್ಟಾಪ್ ಇಟ್ಬಿಟ್ಟು ಅದಕ್ಕೆ ಮಹತ್ವವಾದಂತಹ ಕರ್ತವ್ಯವನ್ನು ಅರ್ಥ ಮಾಡಿಕೊಂಡು ಸದಾ ಜಾಗಂತಿ ಜ್ಯೋತಿ ಆಗಿರಿ. आप सेकेंड में ಸ್ವಪರಿವರ್ತನ से ವಿಶ್ವ ಪರಿವರ್ತನೆ कर सकते हो. ನೀವು ಒಂದು ಸೆಕೆಂಡ್ನಲ್ಲಿ ಸ್ವಯಂ ಪರಿವರ್ತನೆ ಮಾಡಿಕೊಂಡು ವಿಶ್ವ ಪರಿವರ್ತನೆ ಮಾಡ್ಬೋದು. ಸಿರ್ಫ್ ಪ್ರಾಕ್ಟೀಸ್ ಕರೋ ಅಭಿ ಅಭಿ ಕರ್ಮಯೋಗಿ ಅಭಿ ಅಭಿ ಕರ್ಮತೀತ ಸ್ಟೇಜ್. ಕೇವಲ ಇದನ್ನೇ ಅಭ್ಯಾಸ ಮಾಡಿ. ಈಗೀಗ ಕರ್ಮಯೋಗಿಗಳು, ಈಗೀಗ ಕರ್ಮಾತೀತ ಸ್ಥಿತಿ ಉಳ್ಳವರು. जैसे आपकी रचना कचुआ सेकेंड में सब अंग समेट जाती है. ಹೇಗೆ ಆಮೆ ಎಲ್ಲ ಅಂಗಾಂಗಗಳನ್ನು ಏನು ಮಾಡಿಬಿಡುತ್ತೆ, ಒಂದು ಸೆಕೆಂಡ್ನಲ್ಲೇ ಎಲ್ಲ ಒಳಗಡೆ ಸೇರ್ಕೊಂಡ್ಬಿಡುತ್ತೆ. ऐसे आप मास्टर रचता समेटने की शक्ति को आधार से सेकेंड में सर्व संकल्पों को समेट कर एक संकल्प में स्थित हो जाओ. ಹೇಗೆ ಅದು ತನ್ನ ಎಲ್ಲ ಅವಯವಗಳನ್ನು ಒಳಗಡೆ ಸೇರ್ಕೊಂಡ್ಬಿಡುತ್ತೆ, ನಿಮ್ಮದೇ ರಚನೆ ಅದು. ಅಂದಮೇಲೆ ನೀವು ಕೂಡ ಒಂದು ಸೆಕೆಂಡ್ನಲ್ಲಿ ಮಾಸ್ಟರ್ ರಚಿತ ಆಗಿ ಅಳವಡಿಸ್ಕೊಳ್ಳೋವಂಥ ಶಕ್ತಿಯನ್ನು ಆಧಾರದ ಮೇಲೆ ಸೆಕೆಂಡ್ನಲ್ಲಿ ಎಲ್ಲ ಸಂಕಲ್ಪಗಳನ್ನು ಏನು ಮಾಡಿ ಸಾರ ರೂಪದಲ್ಲಿ ಸ್ಥಿತ ಮಾಡಿಕೊಂಡು ವಿಸ್ತಾರದಿಂದ ಸಾರಕ್ಕೆ ಬಂದ್ಬಿಡಿ, ಅಂದರೆ ಏಕಾಗ್ರ ಸ್ಥಿತಿಯಲ್ಲಿ ಬಂದ್ಬಿಡಿ. ಸ್ಲೋಗನ್ लवलीन स्थिति का अनुभव करने के लिए स्मृति विस्मृति का युद्ध समाप्त कर दो. ಲವಲೀನ ಸ್ಥಿತಿಯ ಅನುಭವ ಮಾಡಲಿಕ್ಕೋಸ್ಕರ ಸ್ಮೃತಿ ಮತ್ತು ವಿಸ್ಮೃತಿಯ ಯುದ್ಧವನ್ನು ಸಮಾಪ್ತಿ ಮಾಡಿರಿ. ಅಚ್ಚ ಓಂ ಶಾಂತಿ.